ಪ್ರತಿ ವರ್ಷ ಆಗಸ್ಟ್ನಲ್ಲಿ ಮೈಸೂರು ದಸರಾದ ಸಿದ್ಧತೆಗಳು ಮೈಸೂರಿಗೆ ಆನೆಗಳ ಶಾಸ್ತ್ರೋಕ್ತ ರೀತಿಯ ಪ್ರಯಾಣದೊಂದಿಗೆ ಪ್ರಾರಂಭವಾಗುತ್ತವೆ. ದಸರಾ ಆಚರಣೆಗಾಗಿ ಮೈಸೂರಿಗೆ ಆನೆಗಳ ಪ್ರಯಾಣವನ್ನು ಗಜಪಯಣ ಎಂದು ಕರೆಯಲಾಗುತ್ತದೆ. ವಿಜಯದಶಮಿಯಂದು ಮೈಸೂರು ದಸರಾದ ತರಬೇತಿ ಪಡೆದ ಆನೆಗಳೊಂದಿಗೆ ಮೈಸೂರಿನ ಬೀದಿಗಳಲ್ಲಿ ಜಂಬೂ ಸವಾರಿ ನಡೆಯುತ್ತದೆ. ಮೈಸೂರು ದಸರಾದ ಆನೆಗಳು ರಾಜನಗರಿಗೆ ಪ್ರಯಾಣಿಸುವ ಸಂಪ್ರದಾಯವು ಕ್ರಿಸ್ತಶಕ 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಈ ಅಭ್ಯಾಸವು ಮೈಸೂರು ದಸರಾ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ. ಆನೆಗಳನ್ನು ಹೆಚ್ಚಾಗಿ ಖೆಡ್ಡಾ ವಿಧಾನದ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅವು ಮೈಸೂರು ದಸರಾ ಕಾರ್ಯಕ್ರಮಗಳಿಗೆ ಹೊಂದಿಕೆಯಾಗುತ್ತವೆಯೇ ಎಂದು ತೆರೆದ ಪ್ರದೇಶಗಳಲ್ಲಿ ನಿರ್ಣಯಿಸಲಾಗುತ್ತದೆ. ಇದಲ್ಲದೆ ಅವುಗಳ ನಡಿಗೆ, ವ್ಯಕ್ತಿತ್ವ, ಶಕ್ತಿ ಜೊತೆಗೆ ಅವುಗಳು ಪ್ರಲೋಭನೆಗೆ ಒಳಗಾಗುವ ಸಾಧ್ಯತೆ ಮತ್ತು ಪಾತ್ರದ ಆಧಾರದ ಮೇಲೆ ಅವುಗಳನ್ನು ಪರಿಶೀಲಿಸಲಾಗುತ್ತದೆ. ಸೆರೆಹಿಡಿಯಲಾದ ಆನೆಗಳ ಆವಾಸಸ್ಥಾನಗಳು ಸಾಮಾನ್ಯವಾಗಿ ತರಬೇತಿ ಶಿಬಿರಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳಾಗಿದ್ದು, ಅಲ್ಲಿ ಅವುಗಳಿಗೆ ತರಬೇತಿ ನೀಡಲಾಗುತ್ತದೆ. ಮಾವುತರು ಮತ್ತು ಕವಾಡಿಗಳು ಅಂದರೆ ಮಾವುತರ ಸಹಾಯಕರು ಸಾಮಾನ್ಯವಾಗಿ ಸಕ್ರೆಬೇಲು ಮತ್ತು ದುಬಾರೆ ಅರಣ್ಯ ಪ್ರದೇಶಗಳಿಂದ ಬಂದವರು. ಅವರು ಪರ್ಷಿಯನ್, ಉರ್ದು ಮತ್ತು ಕನ್ನಡ ಮಿಶ್ರಣವಾದ ಭಾಷೆಯಲ್ಲಿ ಆನೆಗಳೊಂದಿಗೆ ಸಂವಹನ ನಡೆಸುತ್ತಾರೆ. ದಸರಾ ಆನೆಗಳು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಿಂದ ಮೈಸೂರಿಗೆ ಲಾರಿಗಳಲ್ಲಿ ಗುಂಪು ಗುಂಪಾಗಿ ಹೋಗುತ್ತವೆ. ಅವು ಕೆಲವೊಮ್ಮೆ ಸ್ವಲ್ಪ ದೂರ ನಡೆದುಕೊಂಡು ಸಹ ಹೋಗುತ್ತವೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ವೀರನ ಹೊಸಹಳ್ಳಿ ಅರಣ್ಯ ಚೆಕ್ಪೋಸ್ಟ್ನಲ್ಲಿ ಜಿಲ್ಲಾ ಸಚಿವರು ಮತ್ತು ಇತರರು ಅವುಗಳನ್ನು ಔಪಚಾರಿಕವಾಗಿ ಸ್ವೀಕರಿಸುತ್ತಾರೆ. ದಾರಿಯುದ್ದಕ್ಕೂ ಜನರು ಆನೆಗಳನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ. ದಸರಾ ಆಚರಣೆಗೆ ಮೊದಲು ಆನೆಗಳು ಜಂಬೂ ಸವಾರಿಗೆ ತರಬೇತಿ ಪಡೆಯಲು ಮೈಸೂರಿಗೆ ಬರುತ್ತವೆ. ಅವುಗಳ ಜೊತೆ ಮಾವುತರು ಮತ್ತು ಕವಾಡಿಗಳು ಇರುತ್ತಾರೆ. ಮೈಸೂರು ರಾಜರ ಸಂಪ್ರದಾಯದಂತೆ ಜನರು ಅವುಗಳನ್ನು ಬಹಳ ಪ್ರೀತಿಯಿಂದ ಮತ್ತು ಹರ್ಷೋದ್ಗಾರದಿಂದ ಸ್ವಾಗತಿಸುತ್ತಾರೆ. ಮೈಸೂರು ದಸರಾ ಆನೆಗಳ ಆಹಾರ. ಮೈಸೂರು ದಸರಾ ಆನೆಗಳ ಶಿಬಿರಗಳಲ್ಲಿ ರಾಗಿ ಮುದ್ದೆ ಆಹಾರ ಪದ್ಧತಿಯನ್ನು ರೂಪಿಸಲಾಗುತ್ತದೆ. ಇದು ರಾಗಿ, ಹುರುಳಿ ಮತ್ತು ಸ್ವಲ್ಪ ಮೇವಿನ ಮಿಶ್ರಣವಾಗಿದೆ. ಆದಾಗ್ಯೂ ಮೈಸೂರನ್ನು ತಲುಪಿದ ನಂತರ ಅವುಗಳಿಗೆ ವಿವಿಧ ರೀತಿಯ ಆಹಾರವನ್ನು ತಿನ್ನಲು ಅವಕಾಶ ಸಿಗುತ್ತದೆ. ಅವುಗಳಿಗೆ ಕಪ್ಪುದ್ದಿನ ಬೇಳೆ, ಗೋಧಿ ಬೇಯಿಸಿದ ಅನ್ನ, ಈರುಳ್ಳಿ, ತರಕಾರಿಗಳು ಮತ್ತು ಹೆಸರು ಬೇಳೆಯನ್ನು ನೀಡಲಾಗುತ್ತದೆ. ಪೂರ್ವಾಭ್ಯಾಸದ ನಂತರ ಅವುಗಳಿಗೆ ತೆಂಗಿನಕಾಯಿ, ಬೆಲ್ಲ, ಕಬ್ಬು, ನೆಲಗಡಲೆ ಮತ್ತು ಅಕ್ಕಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪಿನೊಂದಿಗೆ ಬೆರೆಸಿ ತಿನ್ನಿಸಲಾಗುತ್ತದೆ. ಮಾವುತರು ಕೆಲವೊಮ್ಮೆ ಆಲದ ಎಲೆಗಳೊಂದಿಗೆ ಸಹ ಆನೆಗಳಿಗೆ ಆಹಾರವನ್ನು ಬಡಿಸುತ್ತಾರೆ. ಆನೆಗಳ ಆಹಾರವು ಪ್ರೋಟೀನ್ಭರಿತವಾಗಿದ್ದು, ಗರಿಷ್ಠ ದಾಢ್ಯತೆಗಾಗಿ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇಸವಿ 2025ರ ಮೈಸೂರು ದಸರಾ ಆನೆಗಳ ಹೆಸರುಗಳು. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ಈ ವರ್ಷ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಒಟ್ಟು 14 ಆನೆಗಳು ಭಾಗವಹಿಸಲಿವೆ.
ಮೊದಲ ಹಂತದಲ್ಲಿ 9 ಆನೆಗಳು ನಗರಕ್ಕೆ ಆಗಮಿಸಿದ್ದು, ಉಳಿದ 5 ಆನೆಗಳು ನಂತರ ಸೇರಿಕೊಳ್ಳಲಿವೆ. ಪ್ರತಿದಿನ ಸಂಜೆ ಅವು ದಸರಾ ಪೂರ್ವ ದಿನಗಳಲ್ಲಿ ನಗರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ರಾಜಪಥ್ ಅಂದರೆ ಜಂಬೂ ಸವಾರಿ ಮಾರ್ಗದಲ್ಲಿ ನಡೆಯುತ್ತವೆ. ಅಭಿಮನ್ಯು 59 ವರ್ಷದ ಮೈಸೂರು ದಸರಾ ಆನೆ ಅಭಿಮನ್ಯು 2025ರ ಮೈಸೂರು ದಸರಾದಲ್ಲಿ ಪ್ರಮುಖ ಆನೆಯಾಗಿ ಪ್ರದರ್ಶನ ನೀಡಲಿದೆ. 6ನೇ ಬಾರಿಗೆ ಅಭಿಮನ್ಯು ಜಂಬೂ ಸವಾರಿಯ ಸಮಯದಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹದೊಂದಿಗೆ ಹೋಡಾವನ್ನು ಹೊತ್ತೊಯ್ಯಲಿದೆ. ಭೀಮ 29 ವರ್ಷದ ಭೀಮ ಮತ್ತಿಗೋಡು ಆನೆ ಶಿಬಿರದವನು. 2017ರಿಂದ ಅವನು ದಸರಾ ಆಚರಣೆಗಳಲ್ಲಿ ಭಾಗವಹಿಸುತ್ತಿದ್ದಾನೆ. ಧನಂಜಯ 45 ವರ್ಷದ ಧನಂಜಯ ಆನೆ ಕಳೆದ 7 ವರ್ಷಗಳಿಂದ ದಸರಾದಲ್ಲಿ ಭಾಗವಹಿಸುತ್ತಿದೆ. ಇದು ದುಬಾರೆ ಆನೆ ಶಿಬಿರದವನು. ಕಂಜನ್ ದುಬಾರೆ ಆನೆ ಶಿಬಿರದ ಕಂಜನ್ ಆನೆ 3ನೇ ಬಾರಿಗೆ ದಸರಾ ಆಚರಣೆಯಲ್ಲಿ ಭಾಗವಹಿಸುತ್ತಿದೆ. ಕಳೆದ 2 ವರ್ಷಗಳಿಂದ ತನ್ನ ಸೊಬಗು ಮತ್ತು ಶೈಲಿಯಿಂದಾಗಿ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಅವನಿಗೆ ಈಗ 26 ವರ್ಷ. ಏಕಲವ್ಯ ಮತ್ತಿಗೋಡು ಆನೆ ಶಿಬಿರದ ಏಕಲವ್ಯ ಆನೆಗೆ ಇದು 2ನೇ ದಸರಾ. 5150 ಪೌಂಡ್ಗಳಷ್ಟು ತೂಕವಿರುವ ಇದು ದಸರಾ ಆನೆಗಳಲ್ಲಿ ಅತ್ಯಂತ ಭಾರವಾದ ಆನೆಯಾಗಿದೆ. ಪ್ರಶಾಂತ ದುಬಾರೆ ಶಿಬಿರದ 53 ವರ್ಷದ ಆನೆ ದಸರಾದಲ್ಲಿ 16ನೇ ಬಾರಿಗೆ ಭಾಗವಹಿಸುತ್ತಿದೆ. ಕಳೆದ 1.5 ದಶಕಗಳಿಂದ ಇದು ದಸರಾ ಮೆರವಣಿಗೆಯಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿದೆ. ಮಹೇಂದ್ರ ಬಲ್ಲೆ ಆನೆ ಶಿಬಿರದ ಆನೆ ಮಹೇಂದ್ರನಿಗೆ ಇದು 4ನೇ ದಸರಾ. 42 ವರ್ಷದ ಮಹೇಂದ್ರ ಈ ಹಿಂದೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಹೋಡಾ ಹೊತ್ತಿದ್ದರು. ಅವರು ರಾಜ್ಯಾದ್ಯಂತ ಆನೆ ಮತ್ತು ಹುಲಿ ಸೆರೆಹಿಡಿಯುವ ಕಾರ್ಯಾಚರಣೆಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಾರೆ. ಕಾವೇರಿ 45 ವರ್ಷದ ಆನೆ ಕಾವೇರಿ ದುಬಾರೆ ಆನೆ ಶಿಬಿರದವಳಾಗಿದ್ದು 2009ರಲ್ಲಿ ಕೊಡಗಿನಲ್ಲಿ ಸೆರೆಹಿಡಿಯಲ್ಪಟ್ಟಿದ್ದು, ಕಳೆದ ಕೆಲವು ವರ್ಷಗಳಿಂದ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದೆ. ಲಕ್ಷ್ಮಿ ಆನೆ ಲಕ್ಷ್ಮಿಯನ್ನು ಬಲ್ಲೆ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವಳು ಬಲ್ಲೆ ಆನೆ ಶಿಬಿರದವಳು. ಅವಳಿಗೆ 54 ವರ್ಷ. 2015ರವರೆಗೆ ಅವಳು ಸರ್ಕಸ್ ಆನೆಯಾಗಿದ್ದಳು. ನಂತರದಲ್ಲಿ ಅರಣ್ಯ ಇಲಾಖೆಯು ಅವಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು. ಕೊನೆಯದಾಗಿ ಹೇಳುವುದಾದರೆ, ಜಂಬೂ ಸವಾರಿಯ ಸಮಯದಲ್ಲಿ ಮೈಸೂರು ದಸರಾದ ಆನೆಗಳು ಖಂಡಿತವಾಗಿಯೂ ನೋಡಲು ಅದ್ಭುತವಾದ ದೃಶ್ಯಗಳಾಗಿವೆ.
ಆ